ದಿಕ್ಪಾಲ್ ಸಾಮ್ರಾಟ್ ಫೋಟೋನೇ ದುರ್ಗುಟ್ಕೊಂಡು ನೋಡ್ತಾ ಇದ್ದ. ಆಮೇಲೆ ನಿಧಾನವಾಗಿ ಇಶಾಂತ್ ಕಡೆ ಕಣ್ಣು ಹೊರಳಿಸ್ತಾ, ಈ ಫೋಟೋದಲ್ಲಿ ಅವನ್ ಫೇಸ್ ಯಾಕೆ ಕ್ಲಿಯರ್ ಆಗಿ ಕಾಣಿಸ್ತಿಲ್ಲ? ದಿಕ್ಪಾಲ್ ವಾಯ್ಸ್ ಆಗ್ಲೇ ಸಿಟ್ಟಲ್ಲಿ ಸ್ವಲ್ಪ ಕಂಪಿಸ್ತಿತ್ತು. ಅವತ್ತು ಕತ್ಲಿದ್ದಿದ್ರಿಂದ ಸಾಮ್ರಾಟ್ ಮುಖ ಕ್ಲಿಯರ್ ಆಗಿ ಕಾಣಿಸ್ತಿರ್ಲಿಲ್ಲ. ಬಟ್ ಅವನ್ ಕಾರಿನ ರೆಡ್ ಹೆಡ್ಲೈಟ್ ಅವನ ಮುಖದ ಸೈಡ್ಗೆ ತಾಗ್ತಿತ್ತು. ಆ ರೆಡ್ ಲೈಟ್ ಜೊತೆ ಸಾಮ್ರಾಟ್ ಕೋಪ ಚೆನ್ನಾಗಿ ಡಿಸ್ಪ್ಲೇ ಆಗ್ತಾ ಇತ್ತು. ಬಸ್ ಅದು ರಾತ್ರಿ ಆಗಿತ್ತಲ್ವಾ, ಅದಕ್ಕೆ. ಇಶಾಂತ್ ಕೊಟ್ಟ ವೀಕ್ ಎಕ್ಸ್ಕ್ಯೂಸ್ ಕೇಳಿದ್ಮೇಲಂತೂ ದಿಕ್ಪಾಲ್ ಕೋಪ ಆಕಾಶದ ಎತ್ತರಕ್ಕೇರ್ತು. ರಾತ್ರಿ ಆಗಿದ್ರೇನೋ ಮೊಬೈಲಲ್ಲಿ ಟಾರ್ಚ್ ಇರ್ಲಿಲ್ವಾ? ಅಥವಾ ಮಾರ್ನಿಂಗ್ ಹೋಗಿ ಅವನನ್ನ ಮೀಟ್ ಮಾಡೋದಕ್ಕಾಗ್ಲಿಲ್ವಾ? ಫೀಲ್ಡಲ್ಲಿ ಎಷ್ಟು ವರ್ಷದಿಂದ ಇದ್ಯಾ, ಇಷ್ಟು ಗೊತ್ತಾಗ್ಲಿಲ್ವೇನೋ ಸ್ಟುಪಿಡ್? ಅವನ ವಾಯ್ಸ್ಗೆ ಇಡೀ ರೂಮೇ ನಡುಗೋ ಥರ ಎಕೋ ಹೊಡಿತಿತ್ತು. ಇಶಾಂತ್ ಕೈಕಾಲು ಲೈಟಾಗಿ ಶೇಕ್ ಆಗ್ತಿದ್ವು. ಅವ್ನು ನಡುಗ್ತಾನೆ, ಬಾಸ್ ಸಾರಿ ಬಾಸ್, ನೆಕ್ಸ್ಟ್ ಟೈಮ್ ಹೀಗೆಲ್ಲ ಆಗಲ್ಲ ಬಾಸ್ ಅಂದ. ಬಾಯಿ ಮುಚ್ಕೊಂಡು ಹೋಗು, ನಾನು ಕರೆಯೋವರೆಗೂ ಒಳಗೆ ಬರ್ಬೇಡ. ತಲೆ ತಗ್ಸಿದ ಇಶಾಂತ್ ತಡ ಮಾಡದೆ ಆ ಹೋಟೆಲ್ ರೂಮಿಂದ ಆಚೆ ಹೋದ. ದಿಕ್ಪಾಲ್ ಬೆವರು ಹೊರಿಸ್ಕೊಂಡು ಸಿಗಾರ್ ಹಚ್ಕೊಂಡ. ಅಂದ್ರೆ ಅವನ್ ಬಂದಿದ್ದಾನೆ ಅಂತ ಅರ್ಥ. ಟೈಗರ್! ರಾಣಿ ಅವನಿಗೆ ಸಾಮ್ರಾಟ್ನ ಮತ್ತೊಂದು ಕಂಪ್ನಿಗೆ ಕರ್ಕೊಂಡು ಹೋಗೋದಕ್ಕೆ ಆರ್ಡರ್ ಮಾಡಿದ್ಲು. ಸ್ವಲ್ಪ ಹೊತ್ತಿನ ನಂತರ ಸಾಮ್ರಾಟ್ ಹೊಸ ಕಂಪ್ನಿ ರೀಚ್ ಆದ. ಬಟ್ ಅದು ತುಂಬಾ ಚಿಕ್ಕ ಕಂಪ್ನಿ ಆಗಿತ್ತು. ಎಷ್ಟು ಚಿಕ್ಕ ಕಂಪ್ನಿಲಿ ಮ್ಯಾನೇಜರ್ ಆಗೋದು ಅಂತ ದೊಡ್ಡ ಡೀಲ್ ಅಲ್ಲ ಅನ್ನೋ ಕಾರಣಕ್ಕೇನೆ ರಾಣಿ ತನ್ಗೆ ಮ್ಯಾನೇಜರ್ ಪೋಸ್ಟ್ ಕೊಟ್ಟಿದ್ದಾಳೆ ಅಂತ ಸಾಮ್ರಾಟ್ಗೆ ತಕ್ಷಣ ಅರ್ಥ ಆಗೋಯ್ತು. ಹಿಂದೆಯಿಂದ ಪ್ರೊಫೆಷನಲ್ ಅಂಡ್ ಸ್ವೀಟ್ ಆಗಿರೋ ಒಂದು ವಾಯ್ಸ್ ಕೇಳಿಸ್ತು. ಸರ್, ನಾನು ನಿಮಗೆ ಮ್ಯಾನೇಜರ್ ಕ್ಯಾಬಿನ್ ಎಲ್ಲಿದೆ ಅಂತ ತೋರಿಸ್ಲಾ? ಸಾಮ್ರಾಟ್ ಹಿಂದೆ ತಿರುಗಿ ನೋಡ್ದ. ಪ್ಯಾಂಟು ಶರ್ಟ್ ಹಾಕೊಂಡಿರೋ ಕುಳ್ಳುಗಿರೋ ಹುಡುಗಿ ಒಬ್ಳು ನಿಂತಿದ್ಲು. ಅವಳು ಕುತ್ಕೆಯಲ್ಲಿ ನೇತಾಡ್ತಿರೋ ಐಡಿ ಕಾರ್ಡ್ ಮೇಲೆ ಲತಿಕಾ ಅಂತ ಬರ್ದಿತ್ತು. ಎಸ್, ಲೆಟ್ಸ್ ಗೋ. ಸಾಮ್ರಾಟ್ ಕ್ಯಾಬಿನ್ ರೀಚ್ ಆದಾಗ್ಲೇ ಗೊತ್ತಾಗಿತ್ತು ಅದೊಂದು ಬೆಂಕಿ ಪೊಟ್ನೋ ತರ ಇರೋ ಪುಟ್ಟು ಕ್ಯಾಬಿನ್ ಅಂತ. ಟೇಬಲ್ಲೇ ಅರ್ಧ ಜಾಗನ ನುಂಗ್ ಹಾಕಿತ್ತು. ಚೇರಲ್ಲಿ ಕುಳಿತುಕೊಳ್ತಿದ್ದ ಹಾಗೆ ಅವನ್ ಫೋನ್ ರಿಂಗ್ ಆಯ್ತು. ಸ್ಕ್ರೀನ್ ಮೇಲೆ ನಯನಾ ಹೆಸರಿತ್ತು. ಓಕೆ ಲತಿಕಾ, ಯು ಕ್ಯಾನ್ ಗೋ ನೌ, ಥ್ಯಾಂಕ್ ಯು. ಅವಳು ಆಚೆ ಹೋದ್ಮೇಲೆ ಸಾಮ್ರಾಟ್ ಫೋನ್ ರಿಸೀವ್ ಮಾಡ್ದ. ಹೆಲೋ ಮಿಸ್ ನಂದಿತಾ. ಆ ಕಡೆಯಿಂದ ನಯನಾ ನಗೋದ್ ಕೇಳಿಸ್ತು. ಅದೇನೋ ಗೊತ್ತಿಲ್ಲ, ಈಗೀಗ ನಿನ್ ಬಾಯಲ್ಲಿ ನನ್ನ ಹಳೆ ಹೆಸರು ಕೇಳೋದಕ್ಕೆ ಏನೋ ಒಂಥರ ಖುಷಿ ಆಗುತ್ತೆ. ಎನಿವೇಸ್, ಸಂಜೆ ಫ್ರೀ ಇದ್ಯಾ? ಏನೋ ಡಿಸ್ಕಸ್ ಮಾಡ್ಬೇಕಿತ್ತು. ನಯನಾ ಏನ್ ಹೇಳೋದಕ್ಕೆ ಹೊರಟಿರ್ಬೋದು ಅಂತ ಸಾಮ್ರಾಟ್ಗೆ ಸ್ಟ್ರೇಂಜ್ ಫೀಲ್ ಆಯ್ತು. ಹಾ, ನಾನ್ ಫ್ರೀನೇ, ಬಟ್ ಏನ್ ಡಿಸ್ಕಸ್ ಮಾಡ್ಬೇಕು? ಸಮಥಿಂಗ್ ವೆರಿ ಸ್ಪೆಷಲ್ ಸಾಮ್ರಾಟ್. ನಾನು ಟೈಮ್ ಅಂಡ್ ಅಡ್ರೆಸ್ ಸೆಂಡ್ ಮಾಡ್ತೀನಿ, ಬಾಯ್. ಸಾಮ್ರಾಟ್ ಮತ್ತೇನೋ ಹೇಳೋದಕ್ಕೂ ಮುಂಚೆನೆ ನಯನಾ ಫೋನ್ ಕಟ್ ಮಾಡಿದ್ಲು. ಈ ಫೈಲ್ಸ್ ನೋಡಿದ್ಮೇಲೆ ಗೊತ್ತಾಗಿದ್ದು, ಅಂದ್ರೆ ಕಂಪ್ನಿ ಸಿಕ್ಕಾಪಟ್ಟೆ ಲಾಸ್ ಅಲ್ಲಿದೆ. ಅಷ್ಟೇ ಅಲ್ಲ, ಅಕೌಂಟ್ಸ್ ನಲ್ಲೂ ಬೇಜಾನ್ ಸ್ಕ್ಯಾಮ್ಸ್ ನಡೆದಿದೆ ಅನ್ನೋದು ಗೊತ್ತಾಯ್ತು. ಚೆಕ್ ಅಂತ ಟೇಬಲ್ ಮೇಲಿದ್ದ ಟೆಲಿಫೋನ್ ಎತ್ಕೊಂಡವನೇ ಅಕೌಂಟೆಂಟ್ ನ ಲೈನ್ಗೆ ತಗೊಂಡ. ಕಮ್ ಟು ಮೈ ಕ್ಯಾಬಿನ್ ಇಮಿಡಿಯೇಟ್ಲಿ. ಸರ್, ಮೈ ಸೆಲ್ಫ್ ಜತಿನ್ ಫ್ರಮ್ ದ ಅಕೌಂಟ್ಸ್ ಡಿಪಾರ್ಟ್ಮೆಂಟ್ ಅಂತಂದ. ವೆಲ್, ಯು ಆರ್ ಜತಿನ್, ಕಮ್ ಇನ್. ಸಾಮ್ರಾಟ್ ಹೇಳಿದ್ಮೇಲೆ ಅವನು ಡೋರ್ ಕ್ಲೋಸ್ ಮಾಡಿ ಒಳಗಡೆ ಬಂದ. ಸಾಮ್ರಾಟ್ ಚೇರಿಂದ ಮೇಲೆದ್ದು ಗಟ್ಟಿ ವಾಯ್ಸಲ್ಲಿ, ಓಕೆ, ಇದನ್ನೆಲ್ಲ ಹೇಗ್ ಮ್ಯಾನೇಜ್ ಮಾಡ್ತೀಯಾ? 5 ಕೋಟಿ ಮೌಲ್ಯದ ಗೂಡ್ಸ್ ಸೋಲ್ಡ್ ಆಗಿದೆ, ಆದ್ರೆ ಇದುವರೆಗೂ ರಿಸೀವ್ ಆಗಿರೋ ಪೇಮೆಂಟ್ 1 ಕೋಟಿ ಮಾತ್ರ. ಇಲ್ಲಿ ಮಿಕ್ಕಿರೋ 4 ಕೋಟಿ ನಿನ್ ಜೇಬಿಂದ ಕೊಡ್ತೀಯಾ ಅಂತ ಕೇಳ್ದ. ಸರ್, ಪ್ಲೀಸ್ ಕಾಮ್ ಡೌನ್, ಯು ಆರ್ ಮಿಸ್ಅಂಡರ್ಸ್ಟ್ಯಾಂಡಿಂಗ್. ನಾನು ನಿಮ್ಗೆ ಎಕ್ಸ್ಪ್ಲೈನ್ ಮಾಡ್ತೀನಿ. ಬಟ್ ಸಾಮ್ರಾಟ್ ಕೇರ್ ಮಾಡ್ದೆ ಡೋರ್ ಕಡೆ ಕೈ ತೋರಿಸಿ, ಶಟ್ ಅಪ್ ಜತೆ, ಯು ಆರ್ ಫೈರ್ಡ್. ನೀನೇನು ಮಾತಾಡೋದು ಬೇಡ, ಬಾಯಿ ಮುಚ್ಕೊಂಡು ಹೊರಡ್ತಾ ಇರೋ, ಇಲ್ಲಾಂದ್ರೆ ಸೆಕ್ಯೂರಿಟಿನ ಕರಿಬೇಕಾಗತ್ತೆ. ಅದನ್ನ ಯೋಚನೆ ಮಾಡ್ತಿದ್ದ ಸಾಮ್ರಾಟ್ ಕಣ್ಣು ಕಾರ್ನರ್ ಅಲ್ಲಿ ನಿಂತಿರೋ ಮೈರಾ ಮೇಲ್ ಬಿತ್ತು. ಬೈ ದ ವೇ, ನೀವೇನೋ ಡಿಸ್ಕಸ್ ಮಾಡಬೇಕು ಅಂತ ಬಂದ್ರೆ ಅಲ್ವಾ? ಏನದು? ಎಸ್ ಸರ್, ಆಕ್ಚುಲಿ ಸೇಲ್ಸ್ ಟೀಮ್ ಮೇಲೆ ಒಂದು ಕಂಪ್ಲೇಂಟ್ ಇತ್ತು. ನಮ್ಗಿವಾಗ ಒಬ್ರು ಬಿಗ್ ಕ್ಲೈಂಟ್ ಸಿಕ್ಕಿದ್ದಾರೆ, ಬಟ್ ಅವ್ರಿಗೆ ಬೇಕಾಗಿರೋ CCTV ಕ್ಯಾಮ್ರಾಸ್ ನಮ್ಮ ಹತ್ರ ಸ್ಟಾಕ್ ಇಲ್ಲ. ವಾಟ್ ಡು ಯು ಮೀನ್? ಸ್ಟಾಕ್ ಇಲ್ಲ ಅಂದ್ರೆ ಏನು? ಮ್ಯಾನುಫ್ಯಾಕ್ಚರ್ ಮಾಡಿದ್ರಾಯ್ತು. ಸರ್, ನಮ್ಮ ಹತ್ರ ಫಂಡ್ಸ್ ಇಲ್ಲ, ಲೋನ್ಗೆ ಅಪ್ಲೈ ಮಾಡಬೇಕು. ಈ ಕ್ಲೈಂಟ್ ಕೈ ತಪ್ಪೋದ್ರೆ ಕಂಪ್ನಿಗೆ ತುಂಬ ದೊಡ್ಡ ಲಾಸ್ ಆಗುತ್ತೆ. ಲೋನ್ಗೆ ಅಪ್ಲೈ ಮಾಡೋದು ಯಾಕೆ? ಡೋಂಟ್ ವರಿ, ಅದನ್ನೆಲ್ಲ ನಾನೇ ಹ್ಯಾಂಡಲ್ ಮಾಡ್ತೀನಿ. ಸಾಮ್ರಾಟ್ ಹೇಳಿದ್ ಕೇಳಿ ಮೈರಾ ಶಾಕ್ ಆದ್ಲು. ಒಬ್ಬ ಸಾಮಾನ್ಯ ಮ್ಯಾನೇಜರ್ ಇಷ್ಟೊಂದು ದುಡ್ಡನ್ನ ಎಲ್ಲಿಂದ ತರ್ತಾನೆ ಅಂತ ಅವಳಿಗೆ ತಲೆ ಬುಡ ಅರ್ಥ ಆಗ್ಲಿಲ್ಲ. ಈ ಕಡೆ ಸಾಮ್ರಾಟ್ ತನ್ನ ಕಾರಲ್ಲೇ ಡೈರೆಕ್ಟ್ ಆಗಿ ನಯನಾ ಕಳಿಸಿದ ಅಡ್ರೆಸ್ಗೆ ರೀಚ್ ಆದ. ಅದೊಂದು ಸಿನಿಮಾ ಹಾಲ್ ಆಗಿತ್ತು. ಪಾರ್ಕಿಂಗ್ ಲಾಟಲ್ಲಿ ಕಾರ್ ನಿಲ್ಲಿಸ್ತಿದ್ದ ಹಾಗೆ ಅಲ್ಲೇ ಸ್ವಲ್ಪ ದೂರದಲ್ಲಿ ಕಾರಿಂದ ವೈಭವಿ ಕೆಳಗಿಳಿತಿರೋದು ಕಾಣಿಸ್ತು. ವೈಭವಿನೂ ಸಾಮ್ರಾಟ್ ಕಡೆ ನೋಡಿದ್ಲು. ಒಂದ್ಸಲ ಅವಳಿಗೆ ಸಾಮ್ರಾಟ್ನ ಇಲ್ಲಿ ನೋಡಿ ಸರ್ಪ್ರೈಸ್ ಆಯ್ತು. ಬಟ್ ಅವ್ನ್ ಡಕೋಟಾ ಕಾರ್ ನೋಡ್ತಿದ್ದಂಗೆ ಅವಳಿಗೆ ಜೋರಾಗಿ ನಗು ಬಂದ್ಬಿಡ್ತು. ಅವಳು ಯಾಕೆ ನಗ್ತಿದ್ದಾಳೆ ಅಂತ ಸಾಮ್ರಾಟಿಗೆ ಗೊತ್ತಾಯ್ತು. ಅವಳು ದಾರಿಲ್ ಬಿದ್ದಿರೋ ಕಲ್ಲು ಮುಳ್ಳು ಅನ್ನೋ ಹಾಗೆ ನೆಗ್ಲೆಕ್ಟ್ ಮಾಡಿ ಸಿನಿಮಾ ಹಾಲ್ ಎಂಟ್ರೆನ್ಸ್ ಕಡೆ ಹೋದ. ವೈಭವಿ ತನ್ನನ್ನೇ ಫಾಲೋ ಮಾಡ್ತಿರೋ ತರ ಅವನಿಗೆ ಫೀಲ್ ಆಯ್ತು. ಹಾಗೆ ಅವಳ ಜೊತೆ ಇನ್ಯಾರೋ ಇದ್ದಾರೆ ಅಂತಾನೂ ಅನ್ನಿಸ್ತು. ಅಷ್ಟ್ರಲ್ಲಿ ಅವನ್ ಕಿವಿಗೆ, ಇತ್ತೀಚೆಗಂತೂ ಜನ ಫಿಲಿಂ ಥಿಯೇಟರ್ಗೂ ಹೊರಗಡೆಯಿಂದ ಫುಡ್ ಆರ್ಡರ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡ್ಬಿಟ್ಟಿದ್ದಾರೆ ಅನ್ನೋ ವ್ಯಂಗ್ಯವಾದ ಧ್ವನಿ ಕೇಳಿಸ್ತು. ಅದು ಬೇರೆ ಯಾರೂ ಅಲ್ಲ, ಜಗನ್.
ಸಾಮ್ರಾಟ್ಗೆ ಅವ್ರ ಮುಖ ನೋಡೋದಕ್ಕೂ ಇಷ್ಟ ಇಲ್ಲದೆ ಇರೋದ್ರಿಂದ ಹಿಂದೆ ತಿರುಗದೆ ಹಾಗೆ ಮುಂದೆ ಹೋದ. ಈ ಜಗನ್ ವೈಭವಿನೂ ಅವನ ಹಿಂದೆನೆ ಫಾಲೋ ಮಾಡ್ಕೊಂಡು ಬಂದ್ರು. ಸೆಕ್ಯೂರಿಟಿ ಟಿಕೆಟ್ ಇದ್ದವ್ರಿಗೆ ಮಾತ್ರ ಒಳಗಡೆ ಬಿಡ್ತಾ ಇದ್ದ. ಸಾಮ್ರಾಟ್ ಹತ್ರ ಟಿಕೆಟ್ ಇಲ್ಲದೆ ಇದ್ದಿದ್ರಿಂದ ಅಲ್ಲೇ ಮೂಲೆಯಲ್ಲಿ ನಿಂತ್ಕೊಂಡು ನಯನಾಗೆ ಕಾಲ್ ಟ್ರೈ ಮಾಡ್ದ. ಈ ಕಡೆ ಜಗನ್ ವೈಭವಿ ಇಬ್ರಿಗೂ ಮೂವಿ ನೋಡೋದಕ್ಕಿಂತ ಸಾಮ್ರಾಟ್ನ ರೇಗ್ಸೋದೇ ಮಜವಾದ ಕೆಲಸ ಅನ್ನಿಸ್ತು. ತಕ್ಷಣ ಜಗನ್, ಹಲೋ ಬ್ರೋ, ಟಿಕೆಟ್ ಕೌಂಟರ್ ಇರೋದು ಆ ಕಡೆ, ಈ ಕಡೆ ಅಲ್ಲ ಅಂದ. ಸಾಮ್ರಾಟ್ ಕ್ಯಾರೆ ಅನ್ಲಿಲ್ಲ. ಆಗ ವೈಭವಿ, ಹಾಯ್ ಸಾಮ್ರಾಟ್, ನಾವು ಮೀಟ್ ಮಾಡಿ ಸುಮಾರು ಟೈಮ್ ಆಯ್ತು ಅಲ್ವಾ ಅಂತ ಹೇಳ್ತಾ ಬೇಕಂತಾನೆ ಸಾಮ್ರಾಟ್ ಕೈ ಹಿಡಿದು ಹ್ಯಾಂಡ್ ಶೇಕ್ ಮಾಡೋದಕ್ಕೆ ನೋಡಿದ್ಲು. ಸಾಮ್ರಾಟ್ ಕೈ ಹಿಂದೆ ಎಳ್ಕೊಂಡು ಅಂತಷ್ಟೇ ಹೇಳಿ ಫೋನ್ ಕಡೆ ನೋಡ್ದ. ನಯನ ಬೇರೆ ಫೋನ್ ಪಿಕ್ ಮಾಡ್ತಿರ್ಲಿಲ್ಲ. ಸೊ ಸಾಮ್ರಾಟ್ ಮೆಸೇಜ್ ಕಳಿಸ್ತಾ ಇದ್ದ. ಈ ವೈಭವಿ ಸುಮ್ನಿರ್ದೆ, ಸಾನ್ಯನ್ ಮದ್ವೆ ಆದ್ಮೇಲೆ ನಿನ್ ಲೈಫ್ ಹೇಗಿದೆ ಸಾಮ್ರಾಟ್? ಸಾಮ್ರಾಟ್ ಆನ್ಸರ್ ಮಾಡೋ ಗೋಜಿಗೆ ಹೋಗ್ಲಿಲ್ಲ. ಅಷ್ಟರಲ್ಲಿ ಜಗನ್ ನಗ್ತಾ, ಹಾ ಸೂಪರ್ ಆಗಿರುತ್ತೆ, ಇವನ್ ಖರ್ಚೆಲ್ಲ ಅವಳೇ ನೋಡ್ಕೋತಿದ್ದಾಳೆ, ಸೂಟ್ ಬೇರೆ ಕೊಡ್ಸಿದ್ದಾಳೆ, ಅದ್ರ ಟಿಕೆಟ್ ತಗೊಳ್ಳೋದಕ್ ದುಡ್ಡು ಕೊಡೋದ್ ಮರ್ತ್ ಬಿಟ್ಟಿದ್ದಾಳೆ ಪಾಪ. ಸಾಮ್ರಾಟ್ ಜಗನ್ ಕಣ್ಣಲ್ಲಿ ಕಣ್ಣಿಟ್ಟು ಬೇಟೆಯಾಡೋದಕ್ ರೆಡಿಯಾಗಿರೋ ಹುಲಿ ತರ ಲುಕ್ ಕೊಡ್ತಾ, ಈ ಸೂಟ್ ನಾನೇ ನನ್ ದುಡ್ಡಿಂದ ತಗೊಂಡಿದ್ದು, ಗಾಟ್ ಇಟ್ ಅಂದ. ತಕ್ಷಣ ವೈಭವಿ ನುಲಿತಾ, ತಗೊಂಡಿರ್ಬಹುದು ಜಗನ್, ಅಕ್ರಮ್ ಸರ್ ಕಂಪ್ನಿಲ್ ಕೆಲ್ಸ ಮಾಡ್ತಾನೆ ಅಲ್ವಾ? ಸಾರಿ ಮಾಡ್ತಿದ್ದ, ಬಟ್ ಇವಾಗಲ್ಲ, ಕೆಲಸದಿಂದ ಆಗ್ಲೇ ವರ್ಕ್ ಓಡಿಸಿದಾರಲ್ವಾ. ಸಾಮ್ರಾಟ್ಗೆ ಒಂದು ಕ್ಷಣ ಸರ್ಪ್ರೈಸ್ ಆಗೋಯ್ತು, ಇವ್ರಿಗೆ ತನ್ನ ಕೆಲಸ ಹೋಗಿರೋದು ಹೇಗ್ ಗೊತ್ತಾಯ್ತು ಅಂತ. ಅಷ್ಟರಲ್ಲಿ ನಯನ ಕಡೆಯಿಂದ ಮೆಸೇಜ್ ಬಂತು, ಟ್ರಾಫಿಕ್ ಅಲ್ಲಿ ಸಿಕ್ಕಾಕೊಂಡಿದ್ದೀನಿ, ಸ್ವಲ್ಪ ಲೇಟ್ ಆಗ್ಬಹುದು. ಈ ಕಡೆ ಜಗನ್ ವಾಚ್ ನೋಡಿ, ಲೆಟ್ಸ್ ಗೋ ಡಾರ್ಲಿಂಗ್, ಇಟ್ಸ್ ಟೈಮ್ ಫಾರ್ ಆ ಶೋ ಅಂತ ಸ್ಟೈಲಿಶ್ ಆಗಿ ಹೇಳ್ದ. ಹಾ ಬಟ್ ನಮ್ ಟಿಕೆಟ್ಸ್? ಅದ್ರ ಅವಶ್ಯಕತೆ ಇಲ್ಲ, ನಾನು ಎಂಟೈರ್ ಹಾಲ್ನೇ ಬುಕ್ ಮಾಡಿದ್ದೀನಿ, ಜಸ್ಟ್ ನಾವಿಬ್ರೆ, ಒಳಗಿನ್ ಯಾರಿಗೂ ಎಂಟ್ರಿ ಇಲ್ಲ, ನಾನು ನೀನು ಅಷ್ಟೇ. ಹಾಗೆ ಸಾಮ್ರಾಟ್ ಕಡೆ ತಿರುಗಿ, ನಾನು ಇಡೀ ಹಾಲ್ನ ಬುಕ್ ಮಾಡಿದ್ದೀನಿ, ಸೊ ನೀನ್ ವಾಪಸ್ ಹೋಗ್ಬಿಡು, ಎಲ್ಲಿ ನಿಂತು ಟೈಮ್ ವೇಸ್ಟ್ ಮಾಡ್ಬೇಡ ಅಂದ. ಸಾಮ್ರಾಟ್ ಇರಿಟೇಷನ್ ಅಲ್ಲಿ, ಇದೇನ್ ನಿನ್ ಸ್ವಂತದ್ದ? ಎನಿವೆ ನನ್ನ ಇಷ್ಟ, ಬಟ್ ನಿನ್ ಒಳ್ಳೇದಕ್ಕೆ ಒಂದು ಸಜೆಷನ್ ಕೊಡ್ತೀನಿ, ಸರಿಯಾಗಿ ನೆನ್ಪಿಟ್ಕೋ. ಸುಮ್ಮನೆ ಇವಳ ಮೇಲೆ ದುಡ್ಡು ವೇಸ್ಟ್ ಮಾಡೋದು ನಿಲ್ಸು ಜಗನ್. ಇವಳು ಸಾಮಾನ್ಯದೋಳಲ್ಲ, ನಾಳೆ ದಿನ ನಿನ್ಗಿಂತ ಶ್ರೀಮಂತ ಹುಡುಗ ಸಿಕ್ಕಿದ್ರೆ ನನಗೆ ಉಂಡೆನಾಮ ಹಾಕ್ದಾಗೆ ನಿನಗೂ ಹಾಕ್ತಾಳೆ, ಹುಷಾರು ಅಂದ. ಜಗನ್ಗೆ ಅಡಿಯಿಂದ ಮುಡಿವರೆಗೂ ಉರ್ದೋಯ್ತು. ಏಯ್ ಅಂತ ಎಗ್ರಿ ಸಾಮ್ರಾಟ್ ಕಾಲರ್ ಇಟ್ಕೊಳ್ಳೋದಕ್ಕೆ ಹೋಗಿದ್ದ. ಅಷ್ಟರಲ್ಲಿ, ಎಕ್ಸ್ಕ್ಯೂಸ್ ಮೀ, ಇದು ಸಿನಿಮಾ ಹಾಲ್, ಜಗಳ ಮಾಡಬೇಕು ಅಂತಿದ್ರೆ ದಯವಿಟ್ಟು ಆಚೆ ಹೋಗಿ, ಇಲ್ಲಿನ ಅಟ್ಮಾಸ್ಫಿಯರ್ನ ಹಾಳು ಮಾಡಬೇಡಿ ಅನ್ನೋ ಖಡಕ್ ವಾಯ್ಸ್ ಕೇಳಿಸ್ತು. ಅದನ್ನ ಹೇಳಕ್ ನೀನ್ ಯಾರೋ? ಜಗನ್ ಕಿರಿಸ್ತ. ನಾನು ಈ ಥಿಯೇಟರ್ ಓನರ್ ಲೋಕೇಶ್. ಅವನ ಮುಖದಲ್ಲಿ ಒಂದು ಪೀಸ್ಫುಲ್ ಸ್ಮೈಲ್ ಇತ್ತು. ಜಗನ್ ಕೂಡ್ಲೆ ಸಾಮ್ರಾಟ್ ಕಡೆ ಬೆಳ್ ಮಾಡಿ ತೋರಿಸಿ, ಓಹ್ ಸಾರಿ ಸರ್, ನೋಡಿ ಇವನೇ ನಮಗ್ ತೊಂದರೆ ಕೊಡ್ತಾ ಇದ್ದಾನೆ, ಟಿಕೆಟ್ ಕೂಡ ಇಲ್ಲ ಇವನ ಹತ್ರ ಅಂದ. ಅವರೇ ಮೊದಲು ಸಾಮ್ರಾಟ್ ಜೊತೆ ಕಾಲ್ ಕೆರ್ಕೊಂಡು ಜಗಳಕ್ಕೆ ಬಂದವರು, ಆದ್ರೆ ಈಗ ಎಲ್ಲ ಸಾಮ್ರಾಟ್ ಮೇಲೆ ಹಾಕ್ಬಿಟ್ಟಿದ್ದ. ಲೋಕೇಶ್ ಸೀರಿಯಸ್ ಟೋನ್ ನಲ್ಲಿ, ನೋಡಿ ಸರ್, ನಿಮ್ ಹತ್ರ ಟಿಕೆಟ್ ಇಲ್ಲ ಅಂದ್ರೆ ಪ್ಲೀಸ್ ಇಲ್ಲಿಂದ ಹೊರಡಿ ಅಂದ್ಬಿಟ್ಟ. ಸಾಮ್ರಾಟ್ಗೆ ಅವ್ನ ಟೋನ್ ಕೇಳಿ ರಕ್ತ ಕುದಿಯೋದಕ್ ಶುರುವಾಯ್ತು. ಅಷ್ಟಕ್ಕೂ ನಯನ ಯಾಕೆ ಅಲ್ಲಿಗೆ ಬರೋದಕ್ಕೆ ಹೇಳಿದ್ಲು ಅಂತ ಸ್ಪೆಷಲ್ ವಿಷಯ ಏನಿರ್ಬಹುದು? ನಯನ ಅಂತ ಪವರ್ಫುಲ್ ಹುಡುಗಿ ಜೊತೆ ಸಾಮ್ರಾಟ್ನ ನೋಡಿದ್ರೆ ವೈಭವಿ ಜಗನ್ ಏನ್ ಅನ್ಕೋಬಹುದು? ಇದನ್ನೆಲ್ಲ ತಿಳ್ಕೊಳ್ಳೋದಕ್ಕೆ ಮುಂದಿನ ಎಪಿಸೋಡ್ ಕೇಳಿಸ್ಕೊಳ್ಳಿ. ಈಗ ನೀವು ಪಾಕೆಟ್ ಎಫ್ಎಂ ನಲ್ಲಿರೋ ಎಲ್ಲಾ ಶೋಗಳನ್ನ ಈಸಿಯಾಗಿ ಕೇಳಬಹುದು. ಈಗಲೇ ಡೌನ್ಲೋಡ್ ಮಾಡಿ ಪಾಕೆಟ್ ಎಫ್ಎಂ ಮತ್ತು ಕೇಳಿ ದೇಶ ವಿದೇಶದಲ್ಲಿ ಫೇಮಸ್ ಆಗಿರೋ ಟೈಗರ್ ರಿಟರ್ನ್ಸ್ ಅನ್ನೋ ಮೈ ನವಿರೇಳಿಸೋ ಕಥೆಯನ್ನ.